ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ಆಯತ ಮಲ್ಲಪ್ಪ ಜೋತವ. ಒಂದಿಷ್ಟು ನ್ಯಾಯದ ಬಗ್ಗೆ, ನ್ಯಾಯಾಂಗದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಒಂದಿಷ್ಟು ಮಾತು. ಅದರಲ್ಲೂ 52ನೇ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಮುಖ್ಯ ನ್ಯಾಯಾಧೀಶರಾಗಿ ನಮ್ಮ BR ಗವಾಯಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಮುರ್ಮು ಅವರು, ರಾಷ್ಟ್ರಪತಿ ಮುರ್ಮು ಅವರು ಬೋಧಿಸಿದರು ಅಂತೇಳಿ ಸುದ್ದಿ ನೀವೆಲ್ಲ ನೋಡಿರ್ತೀರಿ. ಇವರು ಈ 52ನೇಯ ನ್ಯಾಯಾಧೀಶರಾಗಿ ಮುಂದಿನ ದಿನಗಳಲ್ಲಿ ಎಂತಹ ನ್ಯಾಯಗಳನ್ನು ಕೊಡ್ಬೋದು ಅನ್ನೋದು ಚರ್ಚೆ ಆಲ್ರೆಡಿ ಶುರುವಾಗಿದೆ. ಇಲ್ಲಿವರೆಗೆ ಕೊಟ್ಟಂಥ ಒಂದು ತೀರ್ಪುಗಳು, ಇನ್ನು ಮುಂದಿನ ತೀರ್ಪುಗಳು ಯಾವ ರೀತಿ ಇರ್ಬೋದು ಅಂತ. ವಿಶೇಷವಾಗಿ ತುಳಿತಕ್ಕೆ ಒಳಗಾದವರ, ನೋವಿಗೆ ಒಳಗಾದವರ ಪರವಾಗಿ ಮಿಡಿಯುವ ಈ ವ್ಯಕ್ತಿ ಒಳ್ಳೆಯ ನಿರ್ಧಾರ ಕೊಡಬಹುದು ಅಂತ ಎಲ್ಲ ರಂಗಗಳಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಅವರಿಗೆ ನಡೆದು ಬಂದ ದಾರಿಯನ್ನು ಗಮನಿಸಿದಾಗ ತಮ್ಮ 64 ವರ್ಷಗಳ ವಯಸ್ಸಿನ ಈ ವ್ಯಕ್ತಿಯವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಮೇಲೆ ಏನೇನು ಮಾಡಿದರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ವಿಮರ್ಶೆ ನಡೆದಿದ್ದಾವ. ನಮ್ಮ CJI ಮಾಜಿ ಚಂದ್ರಚೂಡ್ ಅವರು ಏನು ಮಾಡಿದರು, ಹಿಂದಿನ ನಮ್ಮ ಸಂಜಯ್ ಖನ್ನಾ ಅವರು ಏನು ಮಾಡಿದರು, ಯಾವ ರೀತಿಯಾಗಿ ನಿರ್ಧಾರ ಕೊಟ್ಟರು, ಮತ್ತು ಒಂದು ಮಾತು ಕೊನೆಗೆ ಹೋಗೋ ಮುಂದೆ ನಮ್ಮ ಸಂಜಯ್ ಖನ್ನಾ ಅವರು ಸ್ಪಷ್ಟ ಹೇಳಿದರು, ನಮಗೆ ಯಾವುದೇ ಜವಾಬ್ದಾರಿ ಬೇಕಾಗಿಲ್ಲ, ಸರ್ಕಾರದಿಂದ ಇನ್ಯಾವ ಉಪಕೃತರಾಗೋದು ಬೇಕಾಗಿಲ್ಲ ಅಂತೇಳಿ ಸೂಕ್ಷ್ಮವಾಗಿ ನಾವು ಹುದ್ದೆಗಾಗಿ ಆಸೆ ಪಡೋರಲ್ಲ ಅನ್ನೋದು ಹೇಳಿದಂಗೆ ಇವರು ಸಹಿತ ಅದೇ ರೀತಿಯ ಮನೋವೃತ್ತಿಯವರು. ಆದರೆ ಇವರು ಕಾಲಾವಧಿ ಇಬ್ಬರದು 6 ತಿಂಗಳು ಮಾತ್ರ ಇರೋದ್ರಿಂದಾಗಿ ಇಂಥವ್ರು ಇನ್ನಷ್ಟು ಇರಬೇಕಾಗಿತ್ತು ಅಂತ ಅನ್ನಿಸ್ತದೆ. ಸಂಜೀವ್ ಖನ್ನಾ ಅವ್ರದ್ದು ಈಗ ವಕ್ಫ್ ಅದು ಕಾನೂನು ಆಗಬೇಕು, ಆಗಿದ್ದ ಕಾನೂನು ಸರಿನೋ ತಪ್ಪು ಅನ್ನೋ ಚರ್ಚೆ ನಡೆದ, ಅದು ಡಿಸಿಷನ್ ಹೇಳಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಖನ್ನಾ ಅವರು ರಿಟೈರ್ ಆಗಿದ್ದು, ಈ ಸಂದರ್ಭದಲ್ಲಿ ನಮ್ಮ ಗವಾಯಿ ಅವರು ಬಂದಿದ್ದು ಭಾಳ ಕಾಕತಾಳಿ. ಇಬ್ಬರು ದಿಟ್ಟರು ಇಲ್ಲಿ ಕೊಟ್ಟಂಥ ನಿರ್ಧಾರಗಳನ್ನು ಗಮನಿಸಿದಾಗ ಅದರಲ್ಲೂ ಬುಲ್ಡೋಜರ್ ವಿರುದ್ಧವಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರ್ದು ಮನೆಯನ್ನು ಕೆಡುವಂಥದ್ದು. ಹೌದು, ಈ ದೇಶದ ಮ್ಯಾಕ್ಸಿಮಮ್ ಮನೆಗಳು ಯಾವುವು ಇವತ್ತು ನಾವು ವಿಚಾರ ಮಾಡಿ ನೋಡಿದಾಗ, ಇವತ್ತು ತನಿಖೆ ಮಾಡಿ ನೋಡಿದಾಗ ಯಾವ ಮನೆಗೂ ಸಹಿತ ಪೂರ್ತಿಯಾಗಿ ಲೀಗಲ್ ಆಗಿಲ್ಲ, ಒಂದಿಲ್ಲ ಒಂದು ಕಡೆ ಅತಿಕ್ರಮಣ ಆಗಿರ್ತದೆ. ಎಂಥ ಪರ್ಫೆಕ್ಟಾಗಿ ಮಾಡಿದ್ದೀವಿ ನಾವು ಮನೆ ಅಂದರೂ ಇದು ನಿಶ್ಚಿತನ. ಬೇಕಾದ ಮನೆಯಲ್ಲಿ ಹೋಗಿ ಇವತ್ತು ಮಾಡ್ರಿ, ಮ್ಯಾಕ್ಸಿಮಮ್ 99.9 ಅಂದರೂ ಅಡ್ಡಿ ಇಲ್ಲ. ಯಾವುದೋ ಕಾರಣಕ್ಕಾಗಿ ಅಪ್ಪ ಏನೋ ತಪ್ಪು ಮಾಡಿದಾನ, ಭಯೋತ್ಪಾದಕನ ಮತ್ತೊಂದು ಇದ್ದಾನೆ ಅಂತೇಳಿ ಅದನ್ನು ಇನ್ನೂ ಡಿಸಿಷನ್ ಆಗಲಾರ್ದನ್ನ ಮನೆ ಕೆಡುವಂಥದ್ದು ನೋಡಿದ್ವಿ ನಾವು. ಬುಲ್ಡೋಜರ್ ಸಂಸ್ಕೃತಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಂತೂ ಬುಲ್ಡೋಜರ್ ಮುಖ್ಯಮಂತ್ರಿಗಳಂತ ಹೆಸರುವಾಸಿ ಆದರು. ನಿಜವಾಗಿಯೂ ಕಾನೂನು ಅದರದ್ದೇ ಆದಂಥದ್ದು, ಅದಕ್ಕೆ ಟೈಮಿಂಗ್ಸ್ ಇದ್ದೇವೆ. ಇಂಥ ಒಂದು ಜಬರ್ದಸ್ತಾಗಿ ನಡೆದಿದ್ದು ಎಲ್ಲ ಜನರು ಭಯಪಡ್ತಾ ಇದ್ದಾರೆ. ಅದರಲ್ಲೂ ಮುಸ್ಲಿಂ ಸಮುದಾಯದವರಂತೆ ನಮ್ಮ ಮನೆ ಯಾವಾಗ ಬೀಳ್ತದೆ, ನಿಮ್ಮ ಮನೆ ಯಾವಾಗ ಬೀಳ್ತದೆ. ಯಾಕೆಂದರೆ ಒಂದಿನ ಒಂದು ಹೇಳಿದ್ದಲ್ಲ ನಿಮಗೆ, ಯಾವುದೋ ಮನೆ ನೀವು ಸ್ವತಃ ತೆಗೆದುಕೊಂಡಂಥ ಮನೆ ಕಟ್ಟು ಮುಂದೆ ಎಲ್ಲಾದರೂ ಒಂದಿಷ್ಟು ಲೋಪ ಆಗೇ ಇರ್ತದೆ. ನಾವು ಏನು ಪ್ಲ್ಯಾನ್ ಹಾಕಿ ಕೊಟ್ಟಿರ್ತೀವಿ, ಟೌನ್ ಪ್ಲ್ಯಾನಿಂಗು ಆಯಿತು, ಅಥವಾ ಒಂದು ನಮ್ಮ ವಿಲೇಜ್ ಪ್ಲ್ಯಾನಿಂಗ್ ಆಯಿತು, ಅಥವಾ ನಮ್ಮ ಇನ್ನೊಂದು ಕಡೆ ಆಯಿತು, ಆ ಪ್ರಕಾರ ನಾವು ಯಾರೂ ಮನೆಯನ್ನು ಕಟ್ಟಿರೋದಿಲ್ಲ. ಒಳಗೆ ಹೋದಾಗ ಒಂದು ಏನೇನೋ ಬದಲಾವಣೆ ಆಗಿರ್ತಾವೆ, ಮತ್ತು ಅದು ಸಂದರ್ಭ ತಕ್ಕಂಗೆ ಅನಿವಾರ್ಯನೂ. ಯಾವುದೋ ಕಾರಣಕ್ಕಾಗಿ ಒಂದಿಷ್ಟು ಅತಿಕ್ರಮಣ ಮಾಡಿದಾರಪ್ಪ ಅಂತೇಳಿ ಮಸ್ಜಿದ್ಗಳನ್ನು ಕೆಡವಿದ್ದು, ಮನೆಗಳನ್ನು ಕೆಡವಿದ್ದು ನಾವು ಭಾಳ ನೋಡಿದ್ವಿ ಬುಲ್ಡೋಜರ್ ಮೂಲಕ. ಅದರಲ್ಲೂ 80-20 ಏನು ಆಟ ಆಡಿದರು ನಮ್ಮ ಯೋಗಿ ಆದಿತ್ಯನಾಥ್ ಅವರು, ಅದನ್ನು ಯಾರು ಕೇಳೋರು ಇರಲಿಲ್ಲ. ಅಂಥ ಪ್ರಸಂಗದಲ್ಲೇ ಗವಾಯಿಯವರು, BR ಗವಾಯಿಯವರು ತಡೆದ್ರು ಅದನ್ನು. ಅದು ಕಾನೂನು ಅದಪ್ಪ, ನೀವು ಕೆಡವ್ರಿ ಅತಿಕ್ರಮವಾಗಿ ತೆಗೀರಿ, ಬೇಡ ಅಂತ ಹೇಳೋದಿಲ್ಲ. ಅದ್ರ ಅವಕಾಶ ಕೊಡ್ಬೇಕಲ್ಲ, ಟೈಮ್ ಕೊಡ್ಬೇಕಲ್ಲ. ಅವ್ರ ಬೇಕು ತಮ್ಮ ಮನೆಯನ್ನು ಕಿತ್ಕೊಂಡು ಹೋಗೋದಕ್ಕೆ, ಅದು ಶಿಫ್ಟ್ ಆಗೋದಕ್ಕೆ, ಮಾಡೋದಕ್ಕೆ. ಹೌದು, ಕೋರ್ಟ್ಗಳಿರೋದು ನ್ಯಾಯಪರವಾಗಿ ಕೇಳೋ ಸಲುವಾಗಿ ಕೋರ್ಟ್ ಡಿಸಿಷನ್ ಒಂದೊಂದು ಮಾಡಿರಿ. ಇಲ್ಲ, ಸ್ಟೇ ಕೊಡ್ತಾರಂತ ಆನ್ ದ ಸ್ಪಾಟ್ ಕೆಲವೊಂದು ಎಷ್ಟೋ ಮನೆಯಲ್ಲಿ ಕೆಡಿ ಹೋಗೋದ್ಬಿಟ್ರು. ಅವೆಲ್ಲ ಬೀದಿ ಬಿದ್ದಂಥ ಘಟನೆಗಳು ಇವತ್ತು ನೆನಪಿಸ್ಬೇಕಾಗಿದೆ. ಅದನ್ನು ಇಂಥ ಒಂದು ಬುಲ್ಡೋಜರ್ ಸಂಸ್ಕೃತಿಗೆ ಕಡಿವಾಣ ಹಾಕಿದವರು ನಮ್ಮ ಗವಾಯಿ ಅವರು. ಈಗ ಅಂಥದ್ದು ವಕ್ಫ್ ಬಗ್ಗೆ ನಡೆದ, ಈಗ ಆಲ್ರೆಡಿ ಖನ್ನಾ ಅವರು ತಮ್ಮದೇ ಅಂಥದ್ದು ಒಂದಿಷ್ಟು ವಿಚಾರಗಳನ್ನ ಅದನ್ನು ಮಂಡಿಸಿದ್ದಾರೆ. ಅಡ್ಡಿ ಇಲ್ಲರಿ, ನೀವು ಬರೋಬ್ಬರಿ ಹೇಳಿದಿರಲಿಲ್ಲ ಅಂತಲ್ಲ. ವಕ್ಫ್ ಕಮಿಟಿ ಒಳಗೆ ಹಿಂದೂಗಳನ್ನು ಅಥವಾ ಇನ್ನುಳಿದ ಧರ್ಮೀಯರು ಹಾಕಿದಂಗೆ ನೀವು ನಿಮ್ಮ ಟ್ರಸ್ಟ್ಗಳಲ್ಲಿ ಯಾಕೆ ಮುಸ್ಲಿಮರನ್ನ ಇನ್ನುಳಿದ ಧರ್ಮೀಯರನ್ನ ಹಾಕಬಾರ್ದು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅವರು. ಅದು ಸತ್ಯದ. ಹೌದು, ಪಾರದರ್ಶಕ ಉಳಿಬೇಕಾಗಿದೆ. ನಿಮ್ಗೆ ಕೇಳೋ ಕಾಳಜಿ ಸರಿ ಐತಿ. ಇಲ್ಲಿ ಎಜುಕೇಷನ್ಗೆ ಮತ್ತದು ಖರ್ಚಾಗಬೇಕು, ಆ ದುಡ್ಡು ಆ ವಕ್ಫದ ಆಸ್ತಿ
ಸಮಾಜ ಬೆಳವಣಿಗೆಗೆ ಅದು ಉಪಯೋಗ ಆಗಬೇಕು, ಎಲ್ಲ ಸರಿನ. ಆದ್ರೆ ಅದ ರೀತಿ ಆಗೋ ಸಲುವಾಗಿ ನೀವೇನು ಹೆಂಗೆ ಅದರಲ್ಲಿ ನೀವು ಇದ್ದಂಥವ್ರು ಬೇರೆ ಧರ್ಮರಿಗೆ ಅವಕಾಶ ಕೊಡ್ತೀರೋ ಪಾರದರ್ಶಕಗಳಿಲ್ಲ ಅಂತೇಳಿ ನಿಮ್ಮ ಧರ್ಮದಾಗ ಯಾಕೆ ಕೊಡೋದಿಲ್ಲಪ್ಪ? ನಿಮ್ಮ ದೇವಸ್ಥಾನಗಳಲ್ಲಿ, ಟ್ರಸ್ಟ್ಗಳಲ್ಲಿ, ಮುಜರಾಯಿಗಳಲ್ಲೇ ಪ್ರತಿಯೊಂದರಲ್ಲಿ ಯಾಕೊಬ್ಬ ಅಥವಾ ಇಬ್ಬರು ಮುಸ್ಲಿಮರನ್ನ ಹಾಕಬಾರ್ದು ಅದರಲ್ಲೇ ಇನ್ನೂ ಪ್ರಶ್ನೆ ಮಾಡ್ತಾರೆ. ಅದೊಂದೇ ಅಲ್ಲ, ಇನ್ನೂ ಅನೇಕ ಪ್ರಶ್ನೆಗಳು ಬರ್ತಾಯಿದ್ದಾವೆ ವಕ್ಫ್ ಕಾನೂನು ಜೊತೆಗೆ. ಈ ವಕ್ಫ್ ಒಂದೇ ಆಗಬೇಕು, ಇನ್ನೊಂದು ಧರ್ಮದಲ್ಲಿ ಎಂಟ್ರಿ ಆಗೋದು ಏನದು? ಯಾಕಂದರೆ 25ನೇ ಒಂದು ವಿಧಿ ಪ್ರಕಾರ ಅವ್ರ ಧರ್ಮವ್ರ ಪಾಲನೆ ಮಾಡೋದು, ಅವ್ರವ್ರ ವಿಚಾರಗಳನ್ನ ಅಥವಾ ಅವ್ರವ್ರ ಆಸ್ತಿಗಳನ್ನು ಅವ್ರು ಖರ್ಚು ಮಾಡುವಂಥದ್ದು ಅವ್ರಿಗೆ ಹಕ್ಕದ. ಅವ್ರು ಮಾಡಲ್ಲ ಅದನ್ನ ಕೆಲಸ ಇಲ್ಲ. ಅದು ಕೆಲವು ಜನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಕೆಲವು ಜನ ದುರುಪಯೋಗ ಮಾಡ್ತಾ ಇದ್ದಾರೆ, ಭಯೋತ್ಪಾದನೆಗೆ ಬಳಕೆ ಆಗ್ತದೆ. ಹಾಗೆ ಇವರು ವಾದ ಮಾಡ್ತಾರೆ ಇಲ್ಲಂತಾರೆ. ಹಾಗಾಗಿ ಇಲ್ಲೂ ಅವಕಾಶ ಕೊಡ್ರಿ ಅನ್ನೋಂಥ ಮಾತಾಗಿರ್ಬೋದು. ಮತ್ತು ಇನ್ನೊಂದು DC ಫೈನಲ್ ಅಪ್ಪ ಎಲ್ಲದಕ್ಕೂ ಆಸ್ತಿಗಳ ಈ ವಕ್ಫದ ನಿರ್ಣಯಗಳಲ್ಲಿ ಅನ್ನುವಂಥ ಮಾತು ಹೀಗಾಗಿರೋದ್ರಿಂದ ಸಹಜವಾಗಿ ಸರ್ಕಾರ ಹಸ್ತಕ್ಷೇಪದಲ್ಲಿ ಆಗ್ತದೆ. ನಮಗೆ ಬೇಕಾಗಿಲ್ಲ, ಕಾನೂನು ಪ್ರಕಾರ ಆಗಲಿ, ಕೋರ್ಟ್ ಹೋಗಲಿ ಅಂತ ಅವ್ರ ಬೇಡಿಕೆ ಅದ. ಇಂಥ ಕೆಲವೊಂದಿಷ್ಟು ಮೇನ್ ವಿಷಯಗಳನ್ನ ತೆಗೆದುಕೊಂಡ ಚರ್ಚೆ ಕೋರ್ಟಿನಲ್ಲದ ಈ ದಿಶೆಯಲ್ಲಿ ಕನ್ನಡವರು ತಮ್ಮದೇ ಅಂತ ನಿರ್ಧಾರ ಕೊಡಬೇಕು ಅನ್ನೋದ್ರಲ್ಲಿ ನಿವೃತ್ತಿ ಆದರು. ಈಗ ಗವೆ ಅವ್ರು ಬರ್ತಾ ಇದ್ದಾರೆ, ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದ್ರೆ ಈಗಾಗಲೇ ಕನ್ನಡವ್ರಿಗೆ ನಿಷ್ಕಾಂತ್ ದುಬೆ ಅವರು ಸ್ವಚ್ಛವಾಗಿ ಹೇಳಿದ್ದಾರೆ, ಈ ಸಂಜಯ್ ಕನ್ನಾರಿಂದಾಗೆ ಹಿಂದೂ ಮುಸ್ಲಿಂ ದಂಗೆಗಳಾಗ್ತಾ ಇದ್ದಾವ, ಆಯಿತು ಆಗುವುದಾವ ಅವರಿಂದಾಗಿ ಅಂತೇಳಿ ಟೀಕಾನು ಮಾಡಿದ್ದಾರೆ. ಅದೀಗ ಕೋರ್ಟಿನಲ್ಲಿ ಕೇಸ್ ಅದ ಅಂತಾರೆ. ಹೀಗಾಗಿ ಗವಾಯಿ ಅವರ ಮುಂದಿರುವಂಥ ಸವಾಲುಗಳು ಭಾಳ ದೊಡ್ಡದಾವೆ. ಮತ್ತು ಇಲ್ಲಿವರೆಗೆ ಈಗ ಬಂದುವಂಥ ಸಿಜಾಯಿಗಳು ಹೆಚ್ಚು ಕಡಿಮೆ ಸರ್ಕಾರದ ಆದೇಶಗಳಿಗೆ ಒಂದಿಷ್ಟು ಮನದಾರೇನೋ ಅನ್ನುವಂಗದ. ಯಾಕೆಂದ್ರೆ ದೆಹಲಿ ಸರ್ಕಾರದ ಬಗ್ಗೆ ನಮ್ಮ ಚಂದ್ರಚೂಡ್ ತೆಗೆದುಕೊಂಡಂಥ ನಿರ್ಧಾರ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಬಗ್ಗೆ ತೆಗೆದುಕೊಂಡಂಥ ನಿರ್ಧಾರಗಳಾಗಿರ್ಬೋದು. ಎಲೆಕ್ಷನ್ ಕಮಿಷನ್ ಅಂತ ಸ್ಪಷ್ಟವಾಗಿ ಏನಪ್ಪ ಅಂತಂದ್ರೆ 64 ಲಕ್ಷ ಮತಗಳು ಕೇವಲ ಒಂದು ತಾಸಲ್ಲಿ ಹೆಂಗೆ ಅದು ಅನ್ನೋಂಥ ಗಡಬಡಿಗಳ ಸಲುವಾಗಿ ಯಾವ ರೀತಿ ನಿರ್ಧಾರ ಕೊಟ್ಟರು ಅನ್ನೋದು ಇನ್ನೂ ಅದು ಕೊಡದಾರದ ಮುಂದೆ ಹೋಗಿದ್ದು ನಾವು ನೋಡಿದ್ವಿ. ಅಂದರೆ ಇದರ ಅರ್ಥ ಕೇವಲ ಸರ್ಕಾರ ಪರ ಇದ್ದಂಥ ವಿಚಾರಗಳನ್ನ ಬಿತ್ತುವಂಥದ್ದು ತೀರ್ಪು ಕೊಡುವಂಥ ಕೆಲಸಗಳಾಗಿದ್ದಾವೆ. ಆದರೆ ಈಗ ನಮ್ಮ ಗವಾಯಿ ಅವರಿಂದ ಮತ್ತು ಇನ್ನೊಂದು ಮಾತು ಏನಪ್ಪ ಅಂದ್ರೆ ನಾವು ಈ ಮಾತನ್ನು ಮಾತಾಡಲೇಬಾರದು, ಅವ್ರು ನಮ್ಮವರು. ಆದರೂ ದಲಿತ ಸಮುದಾಯದಿಂದ ಬಂದಂಥ ನಮ್ಮ ಗವಾಯಿಯವರು, ಅವ್ರ ತಂದೆಯವರು ರಾಜ್ಯಪಾಲರಿದ್ದಂಥವರು ಆಗಿದ್ದಂಥವರು, ಜೊತೆಗೆ RS ಗವಾಯಿಯವರು ರಿಪಬ್ಲಿಕನ್ ಪಾರ್ಟಿಯಲ್ಲಿದ್ದಂಥವರು, ನಮ್ಮ ಅಂಬೇಡ್ಕರ್ ಅವ್ರ ಪಾರ್ಟಿಯಲ್ಲಿದ್ದಂಥವ್ರು, ಅಂಬೇಡ್ಕರ್ಗೆ ಅತ್ಯಂತ ಬೇಕಾದಂಥವರು. ಹೀಗಾಗಿ ಕೇರಳ, ಸಿಕ್ಕಿಂ, ಬಿಹಾರಗಳ ರಾಜ್ಯಪಾಲರಾಗಿ ರಿಟೈರ್ ಆದಂಥವ್ರು ಅವರು ಇವತ್ತು ಅವರ ಮಗನಾಗೆ ಮತ್ತು ಜೊತೆಗೆ ಅವ್ರ ತಾಯಿ ಕಮಲಾತಾಯಿ ಗವಾಯಿ ಅವರು ಸಹ ಮಗನ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಬಡವರ ಪರವಾಗಿ ಒಳಗಾದವರಿಗೆ ನ್ಯಾಯ ಒದಗಿಸಲು ನನ್ನ ಮಗ ಕೆಲಸ ಮಾಡ್ತಾನೆ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ನೆಲೆಯಲ್ಲಿ ಗವಾಯಿಯವರು ಮುಂದಿನ ದಿನಗಳಲ್ಲಿ ಶಾಸಕಾಂಗ ಕಾರ್ಯಾಂಗ ಏನೋ ಇಲ್ಲ, ಅದು ಅವರಿಗೆ ಆ ಈಲ್ಡ್ ಆಗದ ಸಂವಿಧಾನ ಹೇಳಿರ್ತದೆ. ಸಂವಿಧಾನ ನೆಲಗಟ್ಟಿನ ನಿರ್ಣಯಗಳನ್ನು ಕೊಡಲಿ ಮತ್ತು ಇಲ್ಲಿ ಪ್ರಜಾಪ್ರಭುತ್ವ ಉಳಿದಕ್ಕೆ ಇನ್ನಷ್ಟು ಅವರ ಸಹಾಯ ಸಹಕಾರ ಮಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಅವ್ರಿಗೆ ಸಾಧ್ಯ ಅದು. ಸರ್ಕಾರ ತಪ್ಪು ಮಾಡಿದಾಗ ತಪ್ಪದಪ್ಪ ನಿಮ್ಮದು ಹೇಳುವಂಥ ಏನಾದರೂ ಶಕ್ತಿ ಇದ್ದರೆ ಅದು ಮುಖ್ಯ ನ್ಯಾಯಾಧೀಶರಿಗೆ ನ್ಯಾಯಾಂಗನ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥದ್ದು. ಎಲ್ಲ ನೆಲೆಯಲ್ಲಿ BR ಗವಾಯಿ ಅವ್ರ ಮೇಲೆ ಇದ್ದಂಥ ಜವಾಬ್ದಾರಿಗಳು ಭಾಳಷ್ಟು ಇದ್ದಾವೆ. ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲರು ಅನ್ನೋಂಥ ಭರವಸೆನೂ ಜನಸಾಮಾನ್ಯರಲ್ಲಿದೆ. ಆದರೆ ಸಮಯ ಬಂದರೆ ಪಾಪ ಅವ್ರಿಗೆ 6 ತಿಂಗಳು ಮಾತ್ರ ಇದೆ ಅನ್ನೋ ಒಂದು ಅಸಮಾಧಾನ ಬಿಟ್ಟರೆ ಉಳಿದೆಲ್ಲ ದೃಷ್ಟಿಯಿಂದಲೂ 52ನೇಯ ಈ ಚೀಫ್ ಜಸ್ಟಿಸ್ ಆಗಿರುವಂಥ ಗವಾಯಿಯವರು ಭವಿಷ್ಯದಲ್ಲೇ ಈ ದೇಶದ ನ್ಯಾಯವನ್ನು ಉಳಿಸ್ತಾರ ಅನ್ನೋ ಭರವಸೆ ಎಲ್ಲರಿಗೂ ಇದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ತೀರಿಸಿದ್ದಾರೆ. ವಂದನೆಗಳು.